ಪಾಪು ರಾತ್ರೆಲ್ಲ ಅಳ್ತಿದೆ ಅಂತ ಹೇಳಿದ್ರೆ ಎಲ್ಲ ಇಡೀ ಫ್ಯಾಮಿಲಿ ಇರೋರಿಗೆಲ್ಲ ತಲೆ ಕೆಡಿಸ್ಕೊಂತಾರೆ. ಅದೇ ತಾಯಿ ರಾತ್ರೆಲ್ಲ ಎದ್ದಿದ್ದಾಳೆ, ಪ್ರತಿ ಸತಿ 2 ಗಂಟೆಗೆ ಹಾಲು ಕುಡಿತಾಳೆ, ಅವಳು ನಿದ್ದೆ ಆಗ್ತಿಲ್ಲ ಅಂತ ಅವಳು ಅಳ್ತಾ ಇರ್ತಾಳೆ. ಹಾಳು ಯಾರ ಕಣ್ಣಿಗೂ ಕಾಣ್ತಾರಲ್ಲ, ಬಟ್ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ತಾಯಿತನದ ಬಗ್ಗೆ ಮಾತಾಡ್ತಾರೆ, ಆದರೆ ತಂದೆತನದ ಬಗ್ಗೆ ಯಾರೂ ಮಾತಾಡಲ್ಲ. ಬಟ್ ಪೋಸ್ಟ್ ಪಾರ್ಟಲ್ ಡಿಪ್ರೆಷನ್ ಪಿಡಿಯಾಟ್ರಿಷನ್ ನೋಡ್ಕೊಳ್ಬೇಕು. ಯಾಕೆ ಪಿಡಿಯಾಟ್ರಿಷನ್ ನೋಡ್ಕೊ ಸರ್? ಅದು ಇಟ್ಸ್ ದ ಪ್ರಾಬ್ಲಮ್ ಆಫ್ ದ ಗೈನಕಾಲಜಿ ಇದು, ಅಥವಾ ತಾಯಿತನದ್ದು ತಾಯಿ ಗೈನಕಾಲಜಿಸ್ಟ್ ನೋಡ್ಕೊಬೇಕಲ್ವ ಅಂತ ಎಲ್ಲರೂ ಹೇಳ್ತಾರೆ. ಎಸ್, ಗೈನಕಾಲಜಿಸ್ಟ್ ನೋಡ್ಕೊಬೇಕು. ಬಟ್ ಪಾಪು ಡೆಲಿವರಿ ಆದಮೇಲೆ ಎಷ್ಟು ಜನ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ? ಒಂದು ಸತಿ ಹೋಗ್ತಾರೆ. ಅದಾದಮೇಲೆ ಮ್ಯಾಕ್ಸಿಮಮ್ಮು ತಾಯಿ ಟಚ್ಚಲ್ಲಿರೋದು ಪಿಡಿಯಾಟ್ರಿಷನ್ಸ್ ಹತ್ರ. ಎಲ್ಲ ಪಿಡಿಯಾಟ್ರಿಷನ್ನ ಕರ್ತವ್ಯ ತಾಯಿ ಕಣ್ಣಲ್ಲಿ ನೋಡಿ ಅವಳು ನಿದ್ದೆ ಆಗ್ತಿದೆಯಾ ಇಲ್ಲ, ಅವಳು ನಿದ್ದೆ ಮಾಡ್ತಿದ್ದಾಳ ಇಲ್ಲ ಅನ್ನೋದನ್ನು ನಾವು ನೋಡಲೇಬೇಕು. ಪಿಡಿಯಾಟ್ರಿಕ್ ಕೇಸ್ ಬಂತು ಅಂದ ತಕ್ಷಣ ನಾವೇನು ವೇಟ್ ಸರಿ ಇದೆಯಾ, ಸುಸು ಸರಿ ಮಾಡ್ತಿದೆಯಾ, ವೇಟ್ ಗೇನ್ ಆಗ್ತಿದೆಯಾ ಇಲ್ಲ, ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ ಹೊರತು ಅದು ಬಿಟ್ಬಿಟ್ಟು ನಾವೇನು ಕಾನ್ಸಂಟ್ರೇಟ್ ಮಾಡೋಕ್ಕೋಗಲ್ಲ. ತಾಯಿ ನಿದ್ದೆ ಮಾಡ್ತು ಅಂದ ತಕ್ಷಣ ಆಟೋಮೆಟಿಕಲಿನೇ ಅವ್ಳು ವೇಟ್ ಗೇನ್ ಪಾಪು ಹಾಲು ಚೆನ್ನಾಗಿ ಕೊಡ್ತಾಳೆ, ವೇಟ್ ಗೇನ್ ಆಗ್ತಾನೆ ಇರ್ತದೆ. ತಾಯಿನೇ ನಿದ್ದೆ ಮಾಡ್ತಾಯಿಲ್ಲ, ಕಂಪ್ಲೀಟ್ ಸ್ಟ್ರೆಸ್ಸಲ್ಲಿದ್ದಾಳೆ, ಪೋಸ್ಟ್ ಪಾರ್ಟಲ್ ಡಿಪ್ರೆಷನ್ಗೆ ಹೋಗಿದ್ದಾಳೆ, ಅವಳು ಹಾಲು ಬರ್ತಾಯಿಲ್ಲ, ರಾತ್ರಿ ನಿದ್ದೆ ಆಗ್ತಾಯಿಲ್ಲ ಅವಳಿಗೆ ಅಂತ ಹೇಳಿದ್ರೆ ಆಟೋಮೆಟಿಕಲಿನ ಹಾಲು ಬರೋದೇ ಇಲ್ಲ. ಸೊ ಇಂಡಿಯಾದಲ್ಲಿ ಪೋಸ್ಟ್ ಪಾರ್ಟಲ್ ಡಿಪ್ರೆಷನ್ನು ರಫ್ಲಿ ಅರೌಂಡು 15 to 20% ಇದೆ. ಅದರಲ್ಲಿ ಸುಸೈಡಲ್ ಟೆಂಡೆನ್ಸಿ 4 ಜನ 1 ಲಕ್ಷದಲ್ಲಿ 4 ಜನ ಸುಸೈಡಲ್ ಟೆಂಡೆನ್ಸಿ ಇರುತ್ತದೆ. ಸೊ ಪೋಸ್ಟ್ ಪಾರ್ಟಲ್ ಡಿಪ್ರೆಷನಲ್ಲಿ 30% ಆಫ್ ದ ಪೇಷಂಟು ಸುಸೈಡಲ್ ಟೆಂಡೆನ್ಸಿ ಇರ್ತದೆ. ಅದ್ರ 4 ಲಕ್ಷದಲ್ಲಿ 4 ಜನ ಸತ್ತೇ ಹೋಗ್ಬಿಡ್ತಾರೆ. ಪೋಸ್ಟ್ ಪಾರ್ಟಲ್ ಡಿಪ್ರೆಷನ್ ಯಾಕೆ ಬರ್ತದೆ? ತಾಯಿ ಹಾರ್ಮೋನ್ಸು ಸಡನ್ನಾಗಿ ಫಾಲ್ ಆಗಿದೆ. ಈಸ್ಟ್ರೋಜನ್ ಫಾಲ್ ಆಯಿತು, ಪ್ರೊಜೆಸ್ಟ್ರಾನ್ ಫಾಲ್ ಆಗೋಯಿತು. ಹಾರ್ಮೋನ್ಸ್ ಸಡನ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತದೆ. ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಫಾಲ್ ಆಗಿದೆ, ಸಿರೋಟಿನ್ ಲೆವೆಲ್ಸು ಡೋಪಮಿನ್ ಲೆವೆಲ್ಸ್ ಫಾಲ್ ಆಗೋಗಿದೆ. ಈ ಹಾರ್ಮೋನ್ಸ್ ಕಂಪ್ಲೀಟ್ಲಿ ಶೆಡ್ ಡೌನ್ ಆಗೋಗಿದೆ. ಈಗ ಈ ಹಾರ್ಮೋನ್ ಶೆಡ್ ಡೌನ್ ಆಗಿದ್ದ ಫಸ್ಟ್ ಆಫ್ ಆಲ್ ಆಲ್ಮೋಸ್ಟ್ ಲೋ ಮೋಡಲ್ಲಿರ್ತಾರೆ. ಇದ್ರ ಮೇಲೆ ಏನಾಗಿದೆ, ತಾಯಿ ಸಪೋರ್ಟ್ ಇರೋದು, ತನ್ನ ತಾಯಿಗೆ ಸಪೋರ್ಟು, ತಂದೆ ಕರೆಕ್ಟಾಗಿ ಬಂದು ಮಾತಾಡ್ತಿದ್ದಾನ ಇಲ್ಲ, ಫಸ್ಟ್ನೇ ಕೂಸು ಹೆಣ್ಣಾಯಿತು, ಫಸ್ಟ್ನೇ ಕೂಸು ಗಂಡಾಯಿತು, ನಂಗೆ 2ನೇದು ಹೆಣ್ಣು ಬೇಕಿತ್ತು, ನಂಗೆ 2ನೇದು ಗಂಡು ಬೇಕಿತ್ತು, ಇಲ್ಲ ಫಸ್ಟ್ನೇ ನನಗೆ ಗಂಡು ಬೇಕಿತ್ತು, ಫಸ್ಟ್ನೇದು ಹೆಣ್ಣು ಬೇಕಿತ್ತು ಅಂತ ಮಾಡ್ತಾ ಕೂತ್ಕೊಂತಾರೆ. ಅಲ್ಲಿಂದಷ್ಟು ಡಿಪ್ರೆಷನ್ ಆಗುತ್ತೆ. ಅದಾದಮೇಲೆ ಫ್ಯಾಮಿಲಿ ಓವರ್ ಬರ್ಡನ್, ತಾಯಿ ಕಡೆ ಡೆಲಿವರಿ ಆಗಿರ್ತದೆ ಅಥವಾ ತಂದೆ ಕಡೆ ಡೆಲಿವರಿ ಆಗಿರುತ್ತೆ. ಫಸ್ಟ್ನೇ ಕೂಸು ತಾಯಿ ಡೆಲಿವರಿ ಮಾಡಿಸ್ಬೇಕು ಅಂತಾರೆ, ಅವ್ರು ಮಾಡ್ಸೋಕ್ಕಾಗ್ದಲ್ಲೇ ಇರ್ಬೋದು. ನಾನೇ ಎಲ್ಲ ಮಾಡ್ತಿದ್ದು, ತಂದೆ ಕಡೆ ಮಾಡ್ತಾಯಿದ್ದೀರಿ ಅಂತ ಇವರೊಂದಷ್ಟು ಕಿತ್ತಾಡ್ತಾರೆ. ಇಲ್ಲ ತಾಯಿ ಕಡೆ ಮಾಡ್ತಾರೆ, ತಾಯಿ ಕಡೆ ಸಪೋರ್ಟ್ ಚೆನ್ನಾಗಿಲ್ದಲ್ಲೇ ಇರ್ಬೋದು. ಅದು ಇನ್ನೊಂದು ಪ್ರಾಬ್ಲಮ್ಮು. ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಇವೆಲ್ಲ